ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 5 o'clock ಆಯಿತು. 5:30 ಆಗಿದೆ. 5:30ಗೆ ಏನಪ್ಪ ಇಷ್ಟೊತ್ತಿಗೆ ವ್ಲಾಗ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ಬೋದು. ಏನಿಲ್ಲ, ಶಾಪಿಂಗ್ ಹೋಗೋಣ. ನಾನು ಏನೆಲ್ಲ ಶಾಪಿಂಗ್ ಮಾಡ್ತೀನಿ, ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ನೋಡೋಣ, ಯಾವ ಥರ ಇರುತ್ತೆ ಹೇಗೆ ಅಂತ. ಇಲ್ಲೇ ಹತ್ರದಲ್ಲೇ ಶಾಪ್ ಇತ್ತು, ಹಾಗಾಗಿ ಇಲ್ಲಿ ಬಜಾರಿಗೆ ಬಂದ್ವಿ. ಇಲ್ಲಿ ನೋಡೋಣ ಏನು ಸೇಲ್ ಐಟಮ್ ಹಾಗೆ ಬ್ಯಾಗು ಬಾಟ್ಲು ಇದೆಲ್ಲ ನೋಡೋಣ ಅಂತ ಬಂದ್ವಿ. ಇಲ್ಲಿ ಸೇಲ್ ಐಟಮ್ ಸಿಗುತ್ತೆ ಇಲ್ವ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಿದ್ವಿ. ಯಾಕಂದರೆ ಇಲ್ಲಿ ಮೊದಲು ಡ್ರೆಸ್ ಶಾಪ್ ಎಲ್ಲ ಮಾಡಿದ್ರು ಇಲ್ಲೇ, ಬಟ್ ಈಗ ಸೀಲಿದು ಎಲ್ಲ ಆಗಿದೆ. ನಾನು ಇವತ್ತು ಬರ್ತಿರೋದು, ಇವತ್ತು ಹಿಂಗೆ ಹೋಗಿದ್ದೀನಿ ನೋಡೋಣ ಅಂತ ಸಿಗುತ್ತಾ ಅಂತ, ಹಂಗಾಗಿ ನೋಡ್ತಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಈ ದೊಡ್ಡ ದೊಡ್ಡವ್ರಿಗೇ ತೊಗೊಂಡೋಗೋರ ಥರ ಇದೆ, ಚಿಕ್ಕ ಮಕ್ಳಿಗೆ ಆಗೋ ಥರ ಇಲ್ಲ. ಇಷ್ಟು ದೊಡ್ಡದು ಏನಕ್ಕೆ ಅಂತ ನಮಗಾಯಿತು. ಚಿಕ್ಕ ಮಕ್ಳಿಗೆ ಬೇಕಿದ್ದಿದ್ದಲ್ವಾ, ಹಾಗಾಗಿ ನನಗೆ ಯಾವುದು ಸೆಟ್ ಆಗಿಲ್ಲ. ಅದಕ್ಕೆ ಇನ್ನೊಂದು ಶಾಪ್ ಇತ್ತು, ಅಲ್ಲಿಗೆ ನೋಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ. ಆದರೆ ಇದೊಂದು ಸಲ ನೋಡಿಬಿಡೋಣ ಅಂತ ನೋಡ್ತಾ ಇದ್ದೀವಿ. ಬಾಟ್ಲು ಬುಧವಾರ ಪುಣ್ಯಕ್ಕೆ ಮಕ್ಕಳದ್ದು ಬಾಟ್ಲೆ. ಅವನು ಸ್ಟೀಲಿನ ಬ್ಯಾಗ್ ಎಲ್ಲ ತೊಗೊಳ್ಳೋಣ ಅಂತ ಬಂದೆ, ಬಟ್ ನೋಡಿದ್ರೆ ನಾರ್ಮಲ್ ಬಾಕ್ಸ್ ನೋಡ್ತಿದ್ದೀನಿ. ನಾರ್ಮಲ್ ಬಾಕ್ಸ್ ಇಲ್ಲ. ಟಿಫಿನ್ ಬ್ಯಾಗ್ ಒಂದು ಮಾತ್ರ ಕೊಡೋಕ್ಕೆ ಹೇಳಿದ್ರು ಸ್ಕೂಲಲ್ಲಿ. ಈ ಥರ ಬ್ಯಾಗ್ ಒಂದು ನೋಡಿದ್ದೀನಿ, ನಾಳೆ ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ ಯಾವ ಥರ ಅಂತ. ಆಲ್ಮೋಸ್ಟ್ ನಾವು ಎಲ್ಲಿ ಬಂದಿರ್ಬೋದು ಅಂತಂತ ಬಜಾರ್, ನಮ್ದು ಇಲ್ಲೇ ಒಂದು ಹತ್ರ ಬಜಾರ್ ಇದೆ. ನನ್ನ ಮಗ ನೋಡಿ ಅಲ್ಲಿ ಒಂಥರ, ಅದ್ಯಾಕೋ ಸೋಪುದನ ಪ್ಲಾಸ್ಟಿಕ್ ಟಿಫನ್ ನೋಡೋಣ ಅಂತ ಬಂದರೆ ಸೋಪ್ ನೋಡ್ತಾ ಕೂತಿದ್ದೀವಿ. ಒಂದು ಬಾಟಲಿ ನನ್ನ ಹಸ್ಬೆಂಡ್ ಬಾಟ್ಲು ನೋಡಿ ಅಂದರೆ ಅವ್ರು ಯಾವುದ್ಯಾವುದೋ ಬಾಟ್ಲು ತೋರಿಸ್ತಿದ್ದಾರೆ. ಈ ನಾವು ವಾಶ್ ಮಾಡ್ತೀವಲ್ಲ ಹ್ಯಾಂಡಿದ್ದು, ಆ ಬಾಟ್ಲು ತೋರಿಸ್ತಿದ್ದಾರೆ ನನ್ನ ಹಸ್ಬೆಂಡು. ನಾನು ಇಲ್ಲಿ ನೋಡಿದ್ದು, ನಾನು ಇಲ್ಲೊಂದು ಆಲ್ಮೋಸ್ಟ್ ಮಕ್ಕಳದ್ದೇ ಬಾಟ್ಲು ನೋಡಿದ್ದೆ, ಬಟ್ ಅದೇ ಚೆನ್ನಾಗಿದೆ. ಇದು ನೋಡಿದ್ದೆ, ಚೆನ್ನಾಗಿದೆ. ಇದು ನೀರು ಕುಡಿಯೋಕ್ಕೆಲ್ಲ ಆಗುತ್ತೆ. ನನ್ನ ಹಸ್ಬೆಂಡ್ ನೋಡಿದ್ರೆ ಸ್ಪ್ರೇ ಬಾಟಲ್ ತಗೊಳ್ತಿದ್ದಾರೆ. ಆಯಿತು, ಅಪ್ಪ ಮಗಂದು ಶುರು ಆಯಿತು. ಅವರಿಗೆ ಗಾಡಿ ಹುಚ್ಚು, ನನ್ನ ಮಗನಿಗೆ ಆದ್ರೂ ತೋರಿಸ್ಬಿಡ್ತಾರೆ. ಇಬ್ರಿಗೂ ಸೇಮ್. ಅವ್ರಿಗೆ ಗಂಡು ಮಕ್ಳಿಗೆ ಗೊತ್ತಿರುತ್ತಲ್ಲ ಗಾಡಿ ಹುಚ್ಚೆಲ್ಲ ಇರುತ್ತಲ್ಲ. ನಾನು ನೋಡಿ ನನ್ನ ಮಗ ನೋಡಿ ಡ್ಯಾನ್ಸ್ ಮಾಡ್ತಾನೆ. ಅವನು ಕ್ಯಾಮ್ರಾ ಇಟ್ಟರೆ ಸಾಕು ಡ್ಯಾನ್ಸ್ ಸ್ಟಾಪ್ ಮಾಡ್ತಾನೆ. ಅವನು ಆ್ಯಕ್ಟಿಂಗೇ ಚೇಂಜ್ ಆಗಿಬಿಡುತ್ತೆ. ಕ್ಯಾಮ್ರಾ ಅವ್ನು ನನಗೆ ಆವಾಜ್ ಹೊಡಿತಾನೆ ಗೊತ್ತಾ. ನನ್ನ ಹಸ್ಬೆಂಡಿಗೆ ಪಾಪುಗೆ ಐಟಮ್ ತೊಗೊಳ್ಳಿ ಅಂತ ಹೇಳಿದ್ರೆ ಬಂದು ಗಾಡಿ ನೋಡ್ತಿದ್ದಾರೆ. ಅದನ್ನ ನೋಡಿ ಬಾಟಲ್ ಸ್ಕೂಲಿಗೆ ಸೇರಿಸ್ಬೇಕು, ಬಾಟಲ್ ಎಲ್ಲ ತಗೊಳ್ಳಿ ಅಂದರೆ ಗಾಡಿ ನೋಡ್ತಾ ಕೂತವ್ರೆ. ಏನು ಹೇಳೋದು ಇವ್ರಿಗೆ, ಅಪ್ಪಗೆ ತಕ್ಕ ಮಗ, ಮಗಕ್ಕೆ ತಕ್ಕ ಅಪ್ಪ, ಇಬ್ಬರು ಸರಿ ಇದ್ದಾರೆ. ಪೈಪ್ ಇದೆ ಇದ್ರಲ್ಲಿ, ಪೈಪ್ ಇಲ್ಲ ಇದ್ರಲ್ಲಿ, ಪೈಪ್ ಇಲ್ಲ. ವೈಪ ಕಲ್ಪಾವೆ ಆಗ ಹಿಂದೆ ಕೊರೋನಾ ಈ ಅಂಚನೆ ಬಂಡಾರ ಕಂಚಿನ ಅವೇ ಶೋಕು 140 ಚಿಕ್ಕದಾಯ್ತು. ಅದು ಚಿಕ್ಕದಾಯ್ತು. ಇದಾದರೆ ದೊಡ್ಡದಿದೆಯಲ್ಲ, ಅದು ನೀರು ಜಾಸ್ತಿ ಸಾಕು. ಅವನು ತೈವ ಅವ
ಒಂದಾಯ್ತಾಣ ಒಯ್ಪಿ ಒಂದಾಯ್ತಾಣ ಒಂದುಂಡದು ದಿನ ಜಾಸ್ತಿ ಹಾಕುಜ ದಿನ ಜಾಸ್ತಿ ಹಾಕು ಮುಂದ ಬೆಸ್ಟ್ ಐಗೊಂದೆ ಪಾರ್ದು ನೀರು ನೋಡಿ ನನ್ನ ಮಗನಿಗೆ ನಾವು ಬಾಕ್ಸು ಬಾಟ್ಲಿ ಚಿಂತೆ ಆದರೆ ನನ್ನ ಮಗನ ಆಟ ಸಾಮಾನು ಚಿಂತೆ. ಈಗ ನಿಮಗೆ ಗೊತ್ತಾಗಿರುತ್ತೆ ಏನಕ್ಕೆ ಅಂತ. ಇದೇ ಶಾಪ್ ಅದು ಬೇಡ ಪ್ಲಾಸ್ಟಿಕ್ ಬೇಕು ಅಂತ ಹೇಳೋದು ನೋಡ್ತೀನಿ ಮತ್ತೆ. ಅಲ್ಲಿ ನನ್ನ ಮಗಂದು ಅವರಪ್ಪಂದು ಇದಾಯಿತು ಜಗಳ ಆಗ್ತಿದೆ. ನಿಮ್ಗೆ ಗೊತ್ತಿರುತ್ತೆ ಯಾಕೆ ತಗೊಂಡೆ ಅಂತ. ರೋಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ನಾಚಿಕೆ ಆಗುತ್ತಾಯ್ತಾ ಲಾಗ್ ಮಾಡೋದಂತೂ ತುಂಬ ಕಷ್ಟ ಆಯಿತಾ. ಹೇಳೋದು ಮಾತ್ರ ಸುಲಭ ಅಂತ ನಾವು ತುಂಬ ಕಷ್ಟ. ಹಿಂಗೆ ಮುಗೀತು ಏನೆಲ್ಲ ತಂದೆ ಅಂತ ನಾಳೆ ಲಾಗಲ್ಲಿ ತೋರಿಸ್ತೀನಿ. ಅಂದರೆ ಅವನು ಸ್ಕೂಲಿಗೆ ಕಳಿಸೋದು ಎಲ್ಲ ಇದೆಯಲ್ಲ ಹಂಗಾಗಿ ನಾಳೆ ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಆಲ್ರೆಡಿ 10 o'clock ಆಯಿತು, ಶಾಪಿಂಗ್ ಎಲ್ಲ ಮುಗೀತು. ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂತ ಬಂದೆ, ಹಾಗಾಗಿ ಎಂಡಿಂಗ್ ಕೊಡೋಣ ಅಂತ. ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್.